ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಕಡ್ಕೆ, ಇದು ನಿನ್ನ ಜವಾಬ್ದಾರಿ. ನಾನು ದೇವು ಬಂದಿದ್ದೀನಿ. ನನ್ನ ಮಗುನ ಶಾಸ್ತ್ರಗಳಿಗೆ ಕೊಡೋ ಹಾಗಿಲ್ಲ, ಕ್ಷೇತ್ರ ದರ್ಶನಕ್ಕೆ ನನ್ನ ಮಗುನ ಆಡ ಇಡೋ ಹಾಗಿಲ್ಲ. ಅದನ್ನ ನೀನ್ ಹೇಳೋ ಹಾಗಿಲ್ಲ. ಮಾತು ಕೊಡು ದೇವು ನನಗೆ. ಮಾತು? 10 ವರ್ಷಗಳ ನನ್ನ ಈ ನರಳಾಟಕ್ಕೆ ಮುಕ್ತಿ ಕೊಡ್ತೀನಿ ಅಂತ ಮಾತು ಕೊಡು. 10 ವರ್ಷಗಳಾದ್ಮೇಲೆ ಒಬ್ರನ್ನೊಬ್ರು ನೋಡ್ತಾ ಇದ್ದೀವಿ. ಈಗಲೂ ನಿನ್ನ ಕಣ್ಣಲ್ಲಿ ನನ್ನ ಮೇಲಿರೋ ಭಾವನೆಗಳು ಹಾಗೆ ಇದೆ. ನಿನ್ನ ಕಣ್ಣಲ್ಲಿ ಇನ್ನೂ ಆ ಪ್ರೀತಿ ಹಾಗೆ ಇದೆ ದೇವು. ಆದ್ರೂ ಯಾಕೆ ನನ್ನ ಬಿಟ್ಟು ಹೋದೆ? ಮಾವ ಭುಜಂಗ ನಮ್ಮಪ್ಪನ್ ಕೊಂದ್ರು, ನೀನ್ ಬಿಟ್ಟು ಹೋಗಿ ನನ್ನ ಕೊಂದೆ. 10 ವರ್ಷಗಳ ಕಾಲ ನಿನ್ನ ನೆನ್ಪಲ್ಲೇ ಮರುಗಿ ಕೊರುಗಿ ಸತ್ತು ಬದುಕಿದ್ದೀನಿ ದೇವು ನಾನು. ಇದಕ್ಕೆಲ್ಲ ಪರಿಹಾರ ಏನ್ ದೇವು? ತನ್ನ ಮಗಳ ಜೀವನ ಹೀಗಾಯ್ತಲ್ಲ ಅಂತ ಅಪ್ಪನ ಆತ್ಮ ಅದೆಷ್ಟು ಕೊರಗ್ತಾ ಇದೆಯೋ ನಿನಗೆ ಗೊತ್ತಾ ದೇವು? ನೀನ್ ನನ್ನ ಬಿಟ್ಟು ಹೋದ್ಮೇಲೆ ಈ ಊರಿನ ಜನ ನನ್ನ ನೋಡಿ ನಗ್ತಾ ಇದ್ರು, ಅಣಕಿಸ್ತಾ ಇದ್ರು. ಮದುವೆಗೆ ಮುಂಚೆನೆ ತಿರುಗ್ದೋಳು ಅಂತ ಆಡ್ಕೊಂಡ್ರು. ಆ ಸಮಯದಲ್ಲಿ ನೀನ್ ಎಲ್ಲಿದ್ದೆ ದೇವು? ನನ್ನ ಹೆಗಲ್ ಮೇಲೆ ನಿಂದನೆ ಭಾರ ಹೊರಿಸ್ಬೇಕು ಅಂತ ಆಗ್ಲೇ ನಿರ್ಧಾರ ಮಾಡ್ಬಿಟ್ಟಿದ್ದ? ಈಗ ಯಾಕೆ ಮೌನವಾಗಿದ್ಯಾ? ಮಾತಾಡು, ಮಾತಾಡು ದೇವು. ನೀನ್ ಮಾತಾಡಲ್ಲ. ನನ್ನ 100 ಪ್ರಶ್ನೆಗಳಿಗೆ ನಿನ್ನ ಹತ್ರ 3 ಉತ್ತರಗಳು ಇಲ್ಲ. ನಿನ್ನ ಉತ್ತರಗಳು ನನಗೆ ಬೇಕಾಗೂ ಇಲ್ಲ. ಆ ಉತ್ತರಗಳು ನನ್ನ 10 ವರ್ಷದ ಅಂಧಕಾರದ ಬದುಕನ್ನ ನನಗೆ ವಾಪಸ್ ಕೊಡೋದಿಲ್ಲ. ಯಾಕೆ ಮೌನವಾಗಿದ್ಯಾ? ಯಾಕೆ ನನ್ನ ಬಿಟ್ಟು ಹೋದೆ? ಮಾತಾಡು ದೇವು. ಏನು ಅಂತ ಮಾತಾಡ್ಲಿ ಸಮುದ್ರತ? ಆವತ್ತು ಹಾಗೆ ಮಾಡೋದಕ್ಕೂ ಕಾರಣ ಇತ್ತು ಸಮುದ್ರತ. ನಿಮ್ಮಪ್ಪನನ್ನು ನಮ್ಮ ಮಾವ ಜಾತ್ರೆ ತೇರಿನ ದಿನ ತ್ರಿಶೂಲದಿಂದ ಇರಿದು ಕೊಂದ್ರು. ಅವರು ಸೆರೆಮನೆ ಪಾಲಾದ್ರು. ಆದ್ರೂ ಅವರು ದ್ವೇಷದ ಜ್ವಾಲೆ ಆರಿರ್ಲಿಲ್ಲ. ನಾವು ಪ್ರೀತಿಸ್ತಾ ಇದ್ದಿದ್ದು ಇಡೀ ಊರಿಗೆ ಗೊತ್ತಿತ್ತು. ನನ್ನ ಮಾವ ನನ್ನ ಪ್ರೀತಿನೇ ದಾಳವಾಗಿ ಬಳಸ್ಕೊಂಡ್ರು. ಅಪ್ಪ ಅಮ್ಮನನ್ನ ತೊರೆದು ಬಂದಿದ್ದ ನನಗೆ ಅವರ ಋಣ ಇತ್ತು. ನನ್ನ ಹತ್ರ ಮಾತು ತಗೊಂಡ್ರು. ಹರಿದಾಸ ಕುಲಕರ್ಣಿಯ ಮಗಳಾದ ನಿನ್ನನ್ನ ಬಿಟ್ಬಿಡು ಅಂದ್ರು. ಆದ್ರೆ ನಿನ್ನನ್ನು ಬಿಟ್ಟು ಬದುಕೋ ಶಕ್ತಿ ನನಗೆಲ್ಲಿತ್ತು ಸಮುದ್ರತ? ಮಾವದ ಮಾತು ನಡೆಸೋ ಸಲುವಾಗಿ ನಿನಗೆ ಒಂದು ಮಾತು ಹೇಳಿದೆ, ದೇಶಾಂತರ ಹೊರಟ್ಬಿಟ್ಟೆ. ಅಂದ್ರೆ ಮಾವನ್ ಮಾತಿಗೋಸ್ಕರ ನಮ್ ಪ್ರೀತಿ ಬಲಿ ಹಾಕ್ದ್ಯಾ? ನನ್ನ ಬಲಿ ಹಾಕ್ದ್ಯಾ? ಸಮುದ್ರತ, ಹಳೇದನ್ನ ಕೆದಕ್ತಾ ಹೋಗಿ ಇವತ್ತನ್ನ ಕಳ್ಕೊಳ್ಳಕ್ ನಂಗೆ ಇಷ್ಟ ಇಲ್ಲ ದೇವು. ಈಗ್ಲಾದ್ರೂ ನೀನ್ ಬಂದಿದ್ಯಲ್ಲ, ನಂಗೆ ಅಷ್ಟೇ ಸಾಕು. ಮಾತ್ ಕೊಡು ದೇವು ನನಗೆ. ನಿಮ್ ಮಾವನ್ ಕೊಟ್ಟ ಮಾತನ್ನ ಮರ್ತು ನನಗ್ ಮಾತ್ ಕೊಡು. ಏನಂತ?
ನೀನು ನನ್ನ ಮದುವೆ ಆಗ್ತೀಯಾ ಅಂತ. ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿ ಕಳಂಕಿತೆ ಎಂಬ ಆರೋಪದಿಂದ ಮುಕ್ತಿ ಕೊಡ್ತೀಯಾ? ಆ ಮೂಲಕ ನಮ್ಮಪ್ಪನ ಆತ್ಮಕ್ಕೆ ಶಾಂತಿ ಕೊಡ್ತೀಯಾ ಅಂತ ಮಾತು ಕೊಡು. ಮಾತು ಕೊಡು ದೇವು. ಮದುವೆ ಆಗೋಲ್ಲ ಅಂತ ಹೇಳಕ್ ಬಂದವನು ಈಗ ಮದುವೆ ಆಗ್ತೀನಿ ಅಂತ ಮಾತು ಕೊಡ್ತಾ ಇದ್ದಾನೆ. ವಿರೂಪಾಕ್ಷ ಶಾಸ್ತ್ರಿ ಅಂದ್ರೆ ಇದೆ. ನಿನ್ನ ಮದುವೆ ಆಗ್ತೀನಿ ಸಮುದ್ಯತ. ನಿನ್ನ ಮದುವೆ ಆಗ್ತೀನಿ ಸಮುದ್ಯತ. ನಿನ್ನ ಮದುವೆ ಆಗ್ತೀನಿ. ನಿನ್ನ ಮದುವೆ ಆಗ್ತೀನಿ. ಈ ದೇವು ಯಾವತ್ತು ನಿನ್ನವನು. ಇದೇ ನನ್ನ ಮಾತು. ಪ್ರೀತಿಯ ಗಂಧವ ತಿಳಿಯರೆಲ್ಲರೂ. ಶೂನ್ಯವೇ ಸರಿ ಬದುಕಿನಲ್ಲಿ. ಸೂರ್ಯ ಚಂದ್ರರಿಲ್ಲದ ಬಾನು ಬರಡಾದರೇನು. ನೀನೇ ಇಲ್ಲದ ನನ್ನ ಬದುಕು ಬಾಳೆಲ್ಲವೂ ಗೋಳು.
ಬಂಗಾರಿ, ನನ್ನ ಮಾತು ಕೇಳು. ಮಗುನ ಕೊಟ್ಟು ಮಾತು ಉಳಿಸ್ಕೊಳ್ಳೋಣ. ಯಾಕೋ ಹಠ ಮಾಡ್ತಾ ಇದೀಯಾ? ವಿರೂಪಾಕ್ಷ ಶಾಸ್ತ್ರಿಗಳಿಗೆ ಮಗು ಕೊಟ್ಟು ಬಿಡೋಣ. ಸಾಧ್ಯ ಇಲ್ಲ. ಜಾಜಿ ಮಗುನ ಯಾರಿಗೂ ಕೊಡೋದಕ್ಕೆ ಸಾಧ್ಯ ಇಲ್ಲ. ಅಲ್ಲ, ನೀವು ಅಪ್ಪ ಮಗಳು ಸೇರ್ಕೊಂಡು ಏನ್ ಮಾಡ್ಬೇಕು ಅಂತಿದ್ದೀರಾ? ಬಂಗಾರಿ, ನಾನ್ ನಿನ್ ಜೊತೆಗಿದ್ದೀನಿ. ಅದು ನಿನ್ನ ಮಗು. ನಿನ್ನನ್ನು ಕೇಳ್ದೆ ಅದನ್ನ ಕೊಡೋ ಅಧಿಕಾರ ಯಾರಿಗೂ ಇಲ್ಲ. ನಿನ್ ಹೆಂಡತಿಗೂ ಇಲ್ಲ, ನಿನ್ ಮಾವಂಗೂ ಇಲ್ಲ. ಲಲಿತಾ, ನೀನಿಲ್ಲಿ ಯಾಕೆ ಬರ್ಬಾರ್ದಾಗಿತ್ತಾ? ಹಾಗಲ್ಲ ಲಲಿತಾ, ಇದ್ದಕ್ಕಿದ್ದ ಹಾಗೆ ಇಷ್ಟು ದೂರ. ಇದ್ದಕ್ಕಿದ್ದ ಹಾಗೆ ನೀವ್ ಮನೆಯಲ್ಲಿ ಒಂದ್ ಮಾತು ಹೇಳ್ದೆ ನೀವ್ ಎದ್ ಬಿಟ್ರಿ. ನಾನ್ ಯಾಕೆ ಬರ್ಬಾರ್ದು? ಅಲ್ಲ, ನಾನು ಹೇಳ್ದೆ ಬಂದೆ ಅಂತ ನೀನು ಬಂದ್ಬಿಟ್ಯಾ? ಹೌದು. ಅಲ್ರಿ, ಇಲ್ಲಿ ನೋಡಿದ್ರೆ ಜಾಜಿ ಮಗುನ ಶಾಸ್ತ್ರಿಗಳಿಗೆ ಕೊಡೋದು ಅಂತ ಮಾತಾಡ್ತಾ ಇದ್ದೀರಾ. ನಾ ಎಲ್ಲ ಕೇಳಿಸ್ಕೊಂಡೆ. ಅಲ್ಲಿಂದ ಅದೇನೋ ಸತ್ಯ ಸತ್ಯ ಅಂತ ಮುಚ್ಚಿಟ್ಟು ಇಲ್ಲಿಗೆ ಬಂದ್ರಿ. ಇಲ್ಲಿ ನೋಡಿದ್ರೆ ಇನ್ನೇನೋ ಎಡವಟ್ ಕೆಲಸ ಮಾಡ್ತಾ ಇದ್ದೀರಾ. ಏನ್ರಿ ಆಗಿದೆ ನಿಮ್ಗೆ? ಜಾಜಿ, ನೀನು ನಿಮ್ಮ ಅಪ್ಪನ ಮಾತಿಗೆಲ್ಲ ಕುಣಿತಾ ಇದೆಯಲ್ಲೇ? ಅಮ್ಮ, ಅಪ್ಪ ಏನೇ ಮಾಡಿದ್ರು ಅದಕ್ಕೊಂದು ಅರ್ಥ ಇರುತ್ತೆ. ನಿನಗೀಗ ಮದುವೆ ಆಗಿದೆ. ಅಪ್ಪ ಅಪ್ಪ ಅಂತ ಅವ್ರ ಮಾತು ಕುಣಿಯೋದು ಬಿಟ್ಟು ಗಂಡನ ಮಾತಿಗೆ ಗೌರವ ಬೆಲೆ ಕೊಡೋದನ್ನ ಕಲ್ತ್ಕೋ. ನಾನೆಷ್ಟು ಬೇಡ ಬೇಡ ಅಂದ್ರೂ ವಿರೂಪಾಕ್ಷ ಶಾಸ್ತ್ರಿಗಳಿಗೆ ಮಗುನ್ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ. ನೀನೇನು ಯೋಚನೆ ಮಾಡ್ಬೇಡ ಬಂಗಾರಿ, ನಾನಿದ್ದೀನಿ ನಿನ್ ಜೊತೆ. ನಿನ್ನ ಮಾತು ಮೀರಿ ಇವರಿಬ್ರು ಮಗುನ್ ಹೇಗ್ ಕೊಡ್ತಾರೋ ನಾನು ನೋಡ್ತೀನಿ. ಲಲಿತಾ, ವಿಷಯ ಗೊತ್ತಿಲ್ಲದೆ ಏನೇನೋ ಮಾತಾಡಬೇಡ. ವಿಷಯ 1000 ಇರಬಹುದು, ಆದ್ರೆ ಮಗುನ್ ಕೊಡು ಅನ್ನೋದಕ್ಕೆ ಅಧಿಕಾರ ನಿಮ್ಗಿಲ್ಲ. ಅದು ಬಂಗಾರಿ ಮಗು. ಮಗುವಿನ ಮೇಲೆ ಎಲ್ರಿಗಿಂತ ಜಾಸ್ತಿ ಅಧಿಕಾರ ಇರೋದು ತಂದೆಗೇನೆ. ಅಂದ್ರೆ ನನ್ನ ಮಗಳ ಮೇಲೆ ನನಗೆ ಅಧಿಕಾರ ಇರುತ್ತಲ್ವಾ? ಹಾಗಾದ್ರೆ ಅದು ಮದ್ವೆಗಿಂತ ಮುಂಚೆ. ಈಗ ಅವಳು ಬಂಗಾರಿ ಹೆಂಡತಿ. ಅವಳ ಮೇಲೆ ಸಂಪೂರ್ಣ ಹಕ್ಕಿರೋದು ಬಂಗಾರಿಗೆ, ನಿಮಗಲ್ಲ. ನೀವ್ ಅವರಿಬ್ಬರ ಮಧ್ಯ ಬರಬೇಡಿ. ನೀವ್ ತಿಪ್ಪರ್ಲಾಗ ಹಾಕಿದ್ರು ಈ ಮಗುನ್ ಕೊಡೋದಕ್ಕೆ ನಾನು ಒಪ್ಪೋದಿಲ್ಲ. ಅದು ಬಂಗಾರಿ ಮಗು, ಬಂಗಾರಿ ಜೊತೆನೇ ಇರತ್ತೆ. ಜಾಜಿ, ಏನಾಯ್ತು ಜಜಿ? ಜಾಜಿ, ಜಾಜಿ ಏನಾಯ್ತಮ್ಮ? ಜಾಜಿ, ಜಾಜಿ ಹೇಳು ಜಾಜಿ, ಏನಾಯ್ತು ಜಾಜಿ? ಎದ್ದೇಳೆ. ಏನಾಯ್ತೆ? ಜಾಜಿ, ಜಾಜಿ ಎದ್ದೇಳು. ಜಾಜಿ, ಏನಾಯ್ತು ಜಾಜಿ? ಗುರುವಿಗೆ ತಿರುಮಂತ್ರನ ಸೂರ್ಯಾಂಶ. ಅದಕ್ಕೆ ಅಲ್ವಾ ಗುರುಗಳೇ ಇಷ್ಟು ವರ್ಷ ನಿಮ್ ಜೊತೆನೆ ಸೇರ್ಕೊಂಡು ವಾಮಾಚಾರ ಕಲ್ತಿದ್ದು. ನಾನ್ ಕಲ್ಸಿರೋ ವಿದ್ಯೆನ ನನ್ ಮೇಲೆ ಪ್ರಯೋಗಿಸುವಷ್ಟು ಬೆಳೆದ್ಬಿಟ್ಟಿದ್ಯಾ ಸೂರ್ಯಾಂಶ? ಬೆಳೆ ಬೇಬೇಕಂದ್ರೆ ನಾವು ಬೆಳಿಲೇಬೇಕು ಗುರುಗಳೇ. ಬೇರೆ ದಾರಿ ಏನಿತ್ತು ಗುರುಗಳೇ? ಅಕ್ಕ ನಿಮ್ಮಲ್ಲಿ ಮಾತು ಕೊಡು ಅಂತ ಕೇಳಿದಾಗ ಬಂಡೆ ಎದೆ ಕೊಟ್ಟು ಪ್ರೀತಿ ಮುಚ್ಚಿಟ್ಟು ನಿಂತಿದ್ರಲ್ಲ, ಆ ಸಮಯದಲ್ಲಿ ನಾನು ನಿಮ್ಮಿಂದ ಅವಳಿಗೆ ಆ ಮಾತು ಕೊಡಿಸ್ಲೇಬೇಕಾಯ್ತು. ಒಲ್ಲದ ಸಂಬಂಧಕ್ಕೆ ಗಂಟು ಬೀಳಿಸ್ತಾ ಇದೆಯಾ ಸೂರ್ಯಾಂಶ? ಒಪ್ಪಿ ಪ್ರೀತಿಸಿ ಮದ್ವೆ ಆಗೋ ನಿರ್ಧಾರಕ್ಕೆ ಬಂದಿದ್ದವರು ನೀವು. ಈಗ ಇದು ಒಲ್ಲದ ಸಂಬಂಧನ? ಗುರುಗಳೇ, ಈ ಸುದೀನಕ್ಕೋಸ್ಕರ ನಾನು 10 ವರ್ಷಗಳಿಂದ ಕಾದಿದ್ದೆ. ಕಾದು ನನ್ ಮೇಲೆ ವಿದ್ಯೆನ ಪ್ರಯೋಗಿಸ್ಬಿಟ್ಟಿಯಲ್ಲ. ಸಕಾಲ ಬಂದಾಗ ಕಲ್ತ್ ವಿದ್ಯೆನ ಮರ್ತು ಮೈ ಮರೆಯೋದು ಜಾಣ್ತನ ಅಲ್ಲ ಗುರುಗಳೇ. ಸೂರ್ಯಾಂಶ, ಸಾಕು ನಿಮ್ಮ ವ್ಯರ್ಥ ಪ್ರಲಾಪಗಳು. ಅಡ್ಕೆ, ನೀನು ಸಮುದ್ಯತಾಗಿ ಮಾತು ಕೊಟ್ಟಿದ್ಯಾ, ಅದನ್ನು ನಿಭಾಯಿಸಬೇಕಾದ್ದು ನಿನ್ನ ಕರ್ತವ್ಯ.
ಗುರುಗಳೇ, ನಮ್ಮ ಅಕ್ಕನ ಕೈ ಬಿಡಬೇಡಿ. ಇಷ್ಟು ವರ್ಷ ನಿಮ್ಗಾಗಿ ಕತ್ಲೆ ಕೋಣೆಯಲ್ಲಿ ಬದುಕಿದ ಅವಳಿಗೆ ನಿರಾಸೆ ಮಾಡಬೇಡಿ. ಇಷ್ಟು ವರ್ಷ ನಿಮ್ಮ ಜೊತೆ ಇದ್ದು ನಿಮ್ಮ ಸ್ನೇಹ ಸಂಪಾದಿಸಿದ್ದು ನಮ್ಮ ಅಕ್ಕನ ಕಾರಣಕ್ಕೆ. ನನ್ನ ಶ್ರಮನ ವ್ಯರ್ಥ ಮಾಡಬೇಡಿ ಗುರುಗಳೇ. ನಿಮ್ಮ ದಮ್ಮಯ್ಯ ಅಂತೀನಿ. ನಿಮ್ಮ ಹೆಸರು ಕೇಳ್ತಿದ್ದಾಗೆ ಕತ್ತಲ ಬಾಗ್ಲು ತೆಗೆದು ಹೊರಗೆ ಬಂದಿದ್ದಾಳೆ. ಅವಳು ನಮ್ಮತ್ತೆ ಅಂಧಕಾರಕ್ಕೆ ತಳ್ಳಬೇಡಿ ಗುರುಗಳೇ. ಅವಳು ಬೆಳಕು ಕಾಣೋ ಹಾಗೆ ಮಾಡಿ ನಮ್ಮಕ್ಕನ್ನ ಮದುವೆ ಆಗಿ ಅವಳನ್ನ ಈ ಜನರ ನಿಂದನೆಯಿಂದ ಪಾರ್ ಮಾಡಿ ನಮ್ಮಕ್ಕನ ಕೈ ಬಿಡಬೇಡಿ ಗುರುಗಳೇ. ಸಾಧ್ಯ ಆದರೆ ನನ್ನಿಂದ ಆದ ತಪ್ಪನ್ನ ಕ್ಷಮಿಸ್ಬಿಡು ಅಂತ ಸಮುದ್ಯತಾಗೆ ಹೇಳಿಬಿಡು ಸೂರ್ಯಾಂಶು. ನೀವು ನನ್ನ ಅಕ್ಕ ಸಮುದ್ಯತನ ಕೈ ಹಿಡಿತೀರಾ ಅಲ್ವಾ? ಈ ಹುಡುಗಿ ನಾ ಮೂರ್ಛೆ ಹೋಗಿದ್ದು, ನಾನು ದಾರಿಯಲ್ಲಿ ಹೋಗ್ತಾ ಇದ್ದೆ, ಯಾರೋ ಬಂದು ನಮ್ಮ ಹುಡುಗಿ ಮೂರ್ಛೆ ಹೋಗಿದ್ದಾಳೆ, ಸ್ವಲ್ಪ ಬಂದು ನೋಡಿ ಅಂತ ಹೇಳಿದರು. ನಮ್ಮ ಯಜಮಾನ್ರಮ್ಮ ಅವರು, ಇದು ನನ್ನ ಮಗಳು, ಇದ್ದಕ್ಕಿದ್ದ ಹಾಗೆ ಮೂರ್ಛೆ ಹೋದ್ಲು, ಯಾಕೆ ಅಂತ ಗೊತ್ತಿಲ್ಲ, ಸ್ವಲ್ಪ ನೋಡಿ ಹೇಳ್ತೀರಾ? ಆಯ್ತು. ಏನಾಗಿದೆ ನನ್ನ ಮಗಳಿಗೆ? ಗಾಬರಿ ಆಗುವಂಥದ್ದು ಏನೂ ಇಲ್ಲಮ್ಮ, ಸಂತೋಷದ ಸುದ್ದಿನೇ. ನಿಮ್ಮ ಮಗಳು ತಾಯಿ ಆಗ್ತಾ ಇದ್ದಾಳೆ. ಜಾಜಿ, ತಾಯಿ ಆಗ್ತಿದ್ಯಾ ಕಣೆ.